ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗದ ಕನ್ನಡಿಗ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಈಗ ನೀರವ ಮೌನ ಆವರಿಸಿದೆ. ಮಂಜುನಾಥ್ ನಿವಾಸಕ್ಕೆ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ಅವರ ಬಂಧು ಬಳಗ, ಸ್ನೇಹಿತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಉಗ್ರರ ಅಟ್ಟಹಾಸದಿಂದ ಈ ರೀತಿಯಾಗಿ ಬಲಿಯಾಗಬೇಕಾಯ್ತಲ್ಲ ಅನ್ನುವಂತಹ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಮಗೆ 3:30 ಹೊತ್ತಿಗೆ ಸುದ್ದಿ ನಮ್ಮ ಕೈಗೆ ಸಿಕ್ತು. ಫೋನ್ ಮುಖಾಂತರ ಏನೋ ಈಗ ಟೆರರಿಸ್ಟ್ ಗುಂಡಿಗೆ ಆಹುತಿಯಾದಂಥ ಮಂಜುನಾಥ್ ಅವರ ಪತ್ನಿ ನಮ್ಮ ಮ್ಯಾಮ್ಕೋಸಿನ ಎಂಪ್ಲಾಯ್ ಮ್ಯಾನೇಜರ್ ಆಗಿ ಬೀರೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ಅದೇ ಕಾಶ್ಮೀರದಲ್ಲಿ ನಮಗೆಲ್ಲ ಸುದ್ದಿ ಗೊತ್ತಿದೆ, ಈಗಾಗಲೇ ಮೃತಪಟ್ಟಿದ್ದಾರೆ, ದೃಢ ಆಗಿದೆ. ಇದು ಸಂಬಂಧಪಟ್ಟಂತೆ ಅವರ ಶವವನ್ನು ನಮ್ಮ ಶಿವಮೊಗ್ಗಕ್ಕೆ ತರಲಿಕ್ಕೆ ನಾವೀಗ ಡಿ ಸಿ ಅವ್ರ ಹತ್ರ, SP ಅವ್ರ ಹತ್ರ ಹಾಗೂ ನಮ್ಮ MP ಅವ್ರ ಹತ್ರನೂ ಕೂಡ ಹೋಗಿ ಮಾತನಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತರೋಂಥ ವ್ಯವಸ್ಥೆ ಆಗ್ತದೆ. ಎಲ್ಲೋ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಈ ಥರದ ದುರಂತಗಳು ನಡೆಯೋ ಅಂಥದ್ದು, ಟೆರರಿಸ್ಟ್ಗಳ ಅಟ್ಟಹಾಸದಲ್ಲಿ ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರು ತೀರ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಅವರು ಮಂಜುನಾಥ್ ರಾವ್ ಅವರು, ಅವ್ರ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನೌಕರರಾಗಿ ಕೆಲಸ ಮಾಡಿದಂಥವ್ರು. ಪಾಪ ತಾಯಿಯವರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಬರ್ತಾರಲ್ವಾ, ಏನೂ ಆಗಿಲ್ಲ ಅಲ್ಲ ಅಂತಲೇ ಕೇಳ್ತಾ ಇದ್ದಾರೆ. ಹೆತ್ತ ಕರುಳಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದು ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂಥ ನಮ್ಮ ನೌಕರರು ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವರು ಮಾಡ್ತಾ ಇದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು. ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಅವರು ನಮ್ಮ ಮ್ಯಾಮ್ಕೋಸಿನ ಬೀರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ ಆಗಿದೆ. 24ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಉಗ್ರರ ದಾಳಿಗೆ 24ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರಾ? ಹಾಗಾದ್ರೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ, ಅಂದರೆ ಅಧಿಕೃತ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಶಂಕೆ 24 ಮಂದಿ ಸಾವನ್ನಪ್ಪಿದ್ದಾರೆ ಅಂತ. ಈ 24 ಮಂದಿಯಲ್ಲಿ ಕನ್ನಡಿಗರು ಇನ್ಯಾರಾದರೂ ಇದ್ದಾರಾ ಅನ್ನುವಂತಹ ಒಂದು ಆತಂಕವೂ ಕೂಡ ಇದೆ. ಒಬ್ಬರು ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ಖಚಿತತೆ ಇನ್ನೂ ಕೂಡ ಆಗ್ತಾ ಇಲ್ಲ. ಇನ್ನಷ್ಟೇ ಇದರ ಮುಂದುವರೆದ ಭಾಗವಾಗಿ ಎಲ್ಲ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಗೃಹ ಸಚಿವರು ಕೂಡ ಸ್ಪಾಟ್ಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಹಲವಾರು ಸೇನಾ ತಂಡ ಕೂಡ ಈಗಾಗಲೇ ಅಲ್ಲೇ ಬೀಡು ಬಿಟ್ಟಿದೆ. ಈ ಪ್ರಕರಣದ ನಂತರದಲ್ಲಿ ಸಾವನ್ನಪ್ಪಿರೋರು ಯಾರ್ಯಾರು, ಎಲ್ಲಿಯವರು, ಎಷ್ಟು ಜನ, ಗಾಯಗೊಂಡವರು ಯಾರ್ಯಾರು, ಎಲ್ಲೆಲ್ಲಿ ಅವರನ್ನು ದಾಖಲು ಮಾಡಲಾಗಿದೆ, ಅವರ ಕಂಡೀಷನ್ ಹೇಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಯಾರೆಲ್ಲ ಗಾಯಗೊಂಡಿದ್ರು ಅವರೆಲ್ಲರೂ ಕೂಡ ಹೆಲಿಕಾಪ್ಟರ್ ಮುಖಾಂತರವಾಗಿ ಆಸ್ಪತ್ರೆಗೆ ಸಾಗಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೊಂದು ಕಣಿವೆಯಾಗಿತ್ತು, ಅಲ್ಲಿ ಹುಲ್ಲುಗಾವಲು ನಡ್ಕೊಂಡೇ ಹೋಗಬೇಕಿತ್ತು, ಇಲ್ಲ ಕುದುರೆ ಮಾರ್ಗವಾಗಿ ಕುದುರೆ ಮೇಲೆ ಹೋಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಸ್ಥಳೀಯರೇ ಕೆಲವರನ್ನ ಎತ್ಕೊಂಡು ಬಂದಿದ್ದಾರೆ. ಕುದುರೆಗಳ ಮುಖಾಂತರವಾಗಿ ಕರೆದುಕೊಂಡು ಬಂದು ನಂತರ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಬೆಳವಣಿಗೆಗಳು ಕೂಡ ಆಗಿದೆ.